ಮೈಸೂರಿನಲ್ಲಿ ಸೆರೆ ಸಿಕ್ಕಿದ್ದಂತ 4 ಹುಲಿ ಮರಿಗಳು ಸಾವನ್ನಪ್ಪಿವೆ. ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರದಲ್ಲಿದ್ದಂತ ಹುಲಿ ಮರಿಗಳು ಸಾವನ್ನಪ್ಪಿರುವಂತದ್ದು. ಮೈಸೂರಿನಲ್ಲಿ ಸೆರೆ ಸಿಕ್ಕಿದ್ದು 4 ಹುಲಿ ಮರಿಗಳು. ಅವು ಈಗ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರದಲ್ಲಿ ಸಾಕಲಾಗ್ತಾ ಇತ್ತು, ಸಾವನ್ನಪ್ಪಿವೆ. ಹುಣಸೂರಿನ ಗೌಡನಕಟ್ಟೆ ಬಳಿ ಸಿಕ್ಕಿದ್ದಂತ ಹುಲಿ ಮರಿಗಳು ಅವು. 4 ಹುಲಿ ಮರಿಗಳ ಸಾವಿಗೆ ಇನ್ನೂ ನಿಖರವಾದಂಥ ಕಾರಣ ತಿಳಿದು ಬಂದಿಲ್ಲ. 4 ಹುಲಿ ಮರಿಗಳು ಕೂಡ ಸಾವನ್ನಪ್ಪಿದವೆ. ನವೆಂಬರ್ 29 ಹಾಗೂ 30ರಂದು ಸೆರೆ ಸಿಕ್ಕಿದ್ದಂಥ ಹುಲಿ ಮರಿಗಳು 10 ದಿನದ ಹಿಂದೆ 4 ಹುಲಿ ಮರಿಗಳ ಶವ ಪರೀಕ್ಷೆಗೆ ಅಂಗಾಂಗಗಳ ರವಾನೆ ಮಾಡಲಾಗಿದೆ. ಯಾವ ಕಾರಣಕ್ಕೋಸ್ಕರ ಸಾವನ್ನಪ್ಪಿವೆ, ಏನು ಎತ್ತ ಅಂತ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ಅಂಗಗಳ ರವಾನೆಯನ್ನು ಮಾಡಲಾಗಿದೆ. ಮರಿಗಳ ಪೋಷಣೆಯಲ್ಲಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ವೈಫಲ್ಯನ, ತಾಯಿಯಿಂದ ಬೇರ್ಪಟ್ಟು ಬಳಲಿದ್ದಂಥ ಹುಲಿ ಮರಿಗಳು ಆ ಕಾರಣಕ್ಕೋಸ್ಕರ ಏನಾದರೂ ಸಾವನ್ನಪ್ಪಿದ್ವಾ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಪ್ರಯೋಗಾಲಯಕ್ಕೆ ಕಳಿಸಿಕೊಡಲಾಗಿದೆ. 4 ಹುಲಿ ಮರಿಗಳು ಸಿಕ್ಕಿದ್ವು ಹುಣಸೂರಿನ ಗೌಡನಕಟ್ಟೆ ಬಳಿ. ಅದಾದ್ಮೇಲೆ ಅವನ್ನ ರಕ್ಷಣೆ ಮಾಡಿ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರದಲ್ಲಿ ಸಾಕಲಾಗ್ತಾ ಇತ್ತು, ಪೋಷಣೆ ಮಾಡಲಾಗ್ತಾ ಇತ್ತು. 4 ಹುಲಿ ಮರಿಗಳು ಕೂಡ ಸಾವನ್ನಪ್ಪಿವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಯಾವಾಗ ಸಾವನ್ನಪ್ಪಿರುವಂಥದ್ದು, ಏನು ಹೇಳ್ತಾ ಇದ್ದಾರೆ ಅಲ್ಲಿರುವಂಥ ಅರಣ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಇದಕ್ಕೆ ಸಾವನ್ನಪ್ಪೋದಕ್ಕೆ ಕಾರಣ ಅಂತ? ಪೃಥ್ವಿ, ಏನು ಮೈಸೂರು ಜಿಲ್ಲೆಯಲ್ಲಿ ಹುಲಿಗಳ ಉಪದ್ರ ಜಾಸ್ತಿ ಆಗಿತ್ತು ಅಂತೇಳಿ ಒಂದು ರೀತಿಯಲ್ಲಿ ರೈತರು ಆಕ್ರೋಶವನ್ನು ಹೊರಹಾಕ್ತಿದ್ರು. ಬೆನ್ನಲ್ಲೇ ಹುಲಿಗಳ ಸೆರೆ ಹಿಡಿಯುವಂತ ಕಾರ್ಯಾಚರಣೆ ಕೂಡ ಅರಣ್ಯ ಇಲಾಖೆ ಮುಂದಾಗಿತ್ತು. ಆದರೆ ಏನು ಗೌಡನಹಳ್ಳಿ ಬಳಿ ಕಳೆದ ನವೆಂಬರ್ 29 ಹಾಗೂ 30ರಂದು 4 ಹುಲಿ ಮರಿಗಳನ್ನ ಹಿಡಿಯಲಾಗಿತ್ತು. ತಾಯಿ ಹುಲಿ ಸಿಕ್ಕಿರ್ಲಿಲ್ಲ. ಅದನ್ನ ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರ ಏನಿದೆ ಇಲ್ಲಿ ಇರಿಸಲಾಗಿತ್ತು. ನಂತರದ 2 ದಿನಗಳಲ್ಲಿ ತಾಯಿ ಹುಲಿಯು ಸಹ ಸೆರೆ ಸಿಕ್ಕಿತ್ತು. ಆದ್ರೆ ಏನು ಮರಿ ಹುಲಿಗಳು ಸೆರೆ ಸಿಕ್ಕಂತಹ ಸಂದರ್ಭದಲ್ಲಿ ಒಂದಷ್ಟು ಘಾಸಿಗೊಂಡಿದ್ದು, ಅಲ್ಲದೆ ಜನರ ಕೂಗಾಟ ಚಿತ್ತಾಟದಿಂದ ಒಂದಷ್ಟು ಘಾಸಿಗೊಂಡಿತ್ತು ಅಂತೇಳಿ ವೈದ್ಯಾಧಿಕಾರಿ ಹೇಳಿರೋಣ. ಸದ್ಯ ಈಗ 4 ಹುಲಿ ಮರಿಗಳು ಸಹ ಮೈಸೂರಿನ ಕೂರ್ಗಳ್ಳಿಯ ಪುನರ್ವಸತಿ ಕೇಂದ್ರ ಏನಿದೆ ಇಲ್ಲಿ ಸಾವನ್ನಪ್ಪಿರುವಂತದ್ದು. ಸಾವಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಸದ್ಯ ಅರಣ್ಯ ಇಲಾಖೆ ಈ ಸಾವಿನ ಸುದ್ದಿಯನ್ನು ಸಹ ಮುಚ್ಚಿಟ್ಟಿದ್ದಂಥದ್ದು ಸಾಕಷ್ಟು ಅನುಮಾನಗಳಿಗೂ ಸಹ ಎಡೆ ಮಾಡಿಕೊಟ್ಟಿರುವಂತದ್ದು. ಒಂದು ಕಡೆ ಈಗಾಗಲೇ ಏನು ಪಶು ವೈದ್ಯಾಧಿಕಾರಿಗಳು ಏನು ಹುಲಿ ಮರಿಗಳ ಅಂಗಾಂಗವನ್ನ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ರವಾನೆ ಮಾಡಿದ್ದಾರೆ. ಅಲ್ಲಿ ರಿಪೋರ್ಟ್ ಬಂದ ಬಳಿಕ ಹುಲಿ ಮರಿಗಳ ಸಾವಿಗೆ ನಿಖರವಾದ ಕಾರಣ ಗೊತ್ತಾಗುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.